ಫೋಟೋ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಾ? ಇಂಟರ್ನೆಟ್ ಮೂಲಕ ಒಂದು ಫೋಟೋ ಹಾಕಿದ್ರೆ ಶಾಶ್ವತವಾದಂತಹ ಶಾಕಿಂಗ್ ಮಾಹಿತಿ, ಇದು ಶಾಶ್ವತ ಇರುತ್ತೆ ಆ ಫೋಟೋ ಅನ್ನುವಂಥದ್ದು. ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳ ಫೋಟೋಗಳನ್ನ ಹಾಕೋದು? ಇಂಟರ್ನೆಟ್ ಮೂಲಕ ಒಂದು ಫೋಟೋ ಹಾಕಿದ್ರೆ ಅದು ಶಾಶ್ವತ. ಅದು ಶಾಕಿಂಗ್ ಮಾಹಿತಿಯನ್ನ ಹಂಚಿಕೊಂಡಂತಹ ಸೈಬರ್ ತಜ್ಞೆ ಸುಮಂಗಲ. ನೀವು ಡಿಲೀಟ್ ಮಾಡಿದ್ರು ಅದು ಡಿಲೀಟ್ ಆಗಿರೋದಿಲ್ಲ. ಡಿಲೀಟ್ ಮಾಡಿದ್ರು ಅದನ್ನ ಮತ್ತೆ ತೆಗಿಬಹುದಾಗಿರುತ್ತೆ. ಸೋಷಿಯಲ್ ಮೀಡಿಯಾ ಬಳಸೋದನ್ನೇ ವಿದ್ಯಾರ್ಥಿಗಳು ಬಿಡಬೇಕು. ಸೋಷಿಯಲ್ ಮೀಡಿಯಾ ಖಾತೆ ಡಿಲೀಟ್ಗೆ ಪ್ಲಾನ್ ಮಾಡಬೇಕು. ತಂದೆ ತಾಯಿ ಶಿಕ್ಷಕರ ಪಾತ್ರ ಇದರಲ್ಲಿ ಪ್ರಮುಖವಾಗಿದೆ. ಸೈಬರ್ ಎಕ್ಸ್ಪರ್ಟ್ ಸುಮಂಗಲ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಮಕ್ಕಳ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಅಷ್ಟು ಸೇಫ್ ಅಲ್ಲ ಅನ್ನುವಂಥದ್ದು ನಾವು ಕೇಳೇ ಇರ್ತೀವಿ. ಆದ್ರೆ ಖಡಾಖಂಡಿತವಾಗಿ ಯಾಕೆ ಹಾಕ್ತೀರಾ? ಇಂಟರ್ನೆಟ್ ನಲ್ಲಿ ನಿಮ್ಮ ಮಗುವಿನ ಒಂದು ಫೋಟೋ ಹಾಕಿದ್ರೆ ಅದು ಡಿಲೀಟ್ ಮಾಡಿದ್ರು ಹೋಗಲ್ಲ, ಅದು ಶಾಶ್ವತ. ಶಾಕಿಂಗ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸೈಬರ್ ತಜ್ಞೆ ಸುಮಂಗಲ. ನೀವು ಡಿಲೀಟ್ ಮಾಡಿದ್ರು ಕೂಡ ಅದು ಡಿಲೀಟ್ ಆಗಿರೋದಿಲ್ಲ ಅಂದಿದ್ದಾರೆ. ಡಿಲೀಟ್ ಮಾಡಿದ್ರೆ ಮತ್ತೆ ಅದನ್ನ ತೆಗಿಬಹುದು ಅಂತ ಮಾತನಾಡಿದ್ದಾರೆ. ಅವರು ಸೈನ್ ಮಾಡಿ 16 ವರ್ಷದ ಕೆಳಗಿನ ಮಕ್ಕಳಿಗೆ ನಾವು ಸೋಷಿಯಲ್ ನೆಟ್ವರ್ಕನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ನಾವು ವ್ಯತ್ಯಾಸ ತಿಳ್ಕೊಳ್ಬೇಕು. ಇಲ್ಲಿ ಮೊಬೈಲು ಅಥವಾ ಇಂಟರ್ನೆಟ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿಲ್ಲ, ಸೋಷಿಯಲ್ ನೆಟ್ವರ್ಕನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಸರ್ಕಾರ ಮಾಡಬೇಕಾಗಿರೋದೇನು ಅಂದರೆ, ಒಂದು ನಮಗೀಗ ನಮ್ಮ ಭಾರತದಲ್ಲಿ ಸೈಬರ್ ಸೆಕ್ಯೂರಿಟಿ ಮಿನಿಸ್ಟ್ರಿ ಇಲ್ಲದೆ ಇರೋದ್ರಿಂದ, ರಾಜ್ಯ ಸರ್ಕಾರದಿಂದ ಈ ನಿರ್ಧಾರ ತಗೊಂಡಿರೋದ್ರಿಂದ ಕಮಿಟಿ ಮಾಡಿ ಮೊದಲು ಅವರು ಫ್ರೇಮ್ ವರ್ಕ್ನ ತಯಾರಿ ಮಾಡ್ಕೋಬೇಕಾಗತ್ತೆ. ಅಂದರೆ ಸೋಷಿಯಲ್ ನೆಟ್ವರ್ಕ್ ಅಂದರೆ ಅದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ. ಹಾಗೆಯೇ ಈ ಸೋಷಿಯಲ್ ನೆಟ್ವರ್ಕನ್ನು ಬ್ಲಾಕ್ ಮಾಡಬೇಕಾದ್ರೆ ನಾವು ISP ಮೂಲಕ ಬ್ಲಾಕ್ ಮಾಡ್ತೀವಿ. ಹಾಗೆಯೇ ಮಕ್ಕಳ ರಿಜಿಸ್ಟರ್ ಆಗಬೇಕಾದ್ರೆ, ಅಂದರೆ ಒಂದು ಅಕೌಂಟನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ಏಜು, ಅಂದರೆ ಕಾಂಟ್ಯಾಕ್ಟ್ ಅಂತ ಏನು ಹೇಳ್ತೀವಿ, ಕಾಂಟ್ಯಾಕ್ಟ್ ಕಂಟೆಂಟು ಪ್ರೊಫೈಲಿಂದು ಅದರ ಏಜ್ ಏನಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ನಾವು ಅಕೌಂಟನ್ನು ತೆಗಿತೀವಿ ಅಥವಾ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಅಲೋ ಮಾಡ್ತೀವಿ ಅಂತ ISP ಅಗ್ರಿ ಮಾಡಬೇಕಾಗುತ್ತೆ. ಯಾಕೆಂದರೆ ಪ್ರತಿಯೊಂದು ಸರ್ಕಾರದಿಂದನೂ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗಳೇನಿದೆ ಅವರ ಆರ್ಗನೈಸೇಷನ್ ಮೂಲಕ ಅಗ್ರಿಮೆಂಟ್ಗಳಿರುತ್ತೆ. ಆ ಅಗ್ರಿಮೆಂಟು ಹೇಗೆ ಅವರು ಸೈನ್ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಕೂಡ ಇದು ಪ್ರಭಾವ ಬೀರುತ್ತೆ. ಯಾಕೆಂದರೆ ನಮ್ಮ ಈ ರಾಜ್ಯ ಸರ್ಕಾರದ ನಿರ್ಧಾರದ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಸಹಕಾರ ಕೂಡ ನಮಗಿಲ್ಲಿ ಬೇಕಾಗುತ್ತೆ. ಸೊ ಇದನ್ನು ನಾವು ಮೊದಲು ಯೋಚನೆ ಮಾಡಬೇಕಾಗತ್ತೆ. ಹಾಗೆಯೇ ಸರ್ಕಾರ ಹೇಗೆ ಇದರ ನಿರ್ಧಾರವನ್ನು ತಗೊಳುತ್ತೆ ಅನ್ನೋದನ್ನು ಯೋಚನೆ ಮಾಡಲೇಬೇಕು. ಏಕೆಂತಂದರೆ ಇದಕ್ಕೆ ಸರಿಯಾದ ತಯಾರಿ ಬೇಕು. ನಮಗೀಗ ಮೊದಲು ಇದಕ್ಕೆ ಟೀಮ್ ಮಾಡಬೇಕಾಗತ್ತೆ. ಹಾಗೆಯೇ ಎಜುಕೇಷ್ನಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವೇನು ಕರಿತೀವಿ ಇಂಟರ್ನೆಟ್ ಮೂಲಕ, ಅದು ಚಾಟ್ ಆಗಿರಬಹುದು ಅಥವಾ ಫೈಲ್ ಶೇರಿಂಗ್ ಆಗಿರಬಹುದು, ವಿಡಿಯೋ ಶೇರಿಂಗ್ ಆಗಿರಬಹುದು, ಇದರ ಫೆಸಿಲಿಟಿಯನ್ನು ಸೆಗ್ರಿಗೇಟ್ ಮಾಡಿದೆ ಅದರ ಅದನ್ನು ಅಲೋ ಮಾಡೋದು ಸ್ಕೂಲು ಕಾಲೇಜ್ಗಳಿಗೆ, ಅದನ್ನು ನಾವು ಸರ್ಕಾರದ ಜೊತೆಗೆ ಕೂತು ಚರ್ಚೆ ಮಾಡಬೇಕಾಗತ್ತೆ. ಇದರ ಕಮಿಟಿ ಯಾರು ಕೂತ್ಕೊಳ್ತಾರೆ ಅವರ ಮೂಲಕ ಈ ಎಲ್ಲ ನಿರ್ಧಾರಗಳ ಜೊತೆ, ಈಗ ಅವ್ರು ಹೇಳಿರೋದು 16 ವರ್ಷದ ಕೆಳಗಿನ ಮಕ್ಕಳು, ಅಂದರೆ 10th ಸ್ಟ್ಯಾಂಡರ್ಡು. ಸೊ ಕಾಲೇಜಿಗೆ ಯಾವ ರೀತಿ ಇದು ಇಂಪ್ಲೈ ಮಾಡ್ತಾರೆ, ಅಬೌವ್ 16 ಅಂತ ಬಂದಾಗ ಯಾವ ಏಜಿನವರೆಗೂ ಇವರು ಬ್ಲಾಕ್ ಮಾಡ್ತಾರೆ. ಹಾಗೆಯೇ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತರಬೇಕಾದ್ರೆ ಇದರಲ್ಲಿ ಬೈಲಾ ಏನು ಹೇಳುತ್ತೆ, ಅವರು ಯಾವ ರೀತಿ ಬೈಲಾ ಮಾಡ್ತಾರೆ, ಇದಕ್ಕೆ ಪೂರ್ತಿಯಾಗಿ ಪಾಲಿಸೀಸ್ನ ಹೇಗೆ ತರ್ತಾರೆ, ಲೀಗಲ್ ಆಗಿ ಹೇಗೆ, ಟೆಕ್ನಿಕಲ್ ಆಗಿ ಹೇಗೆ, ಕಮಿಟಿಗಳು ಹೇಗೆ ವರ್ಕ್ ಮಾಡುತ್ತೆ, ಹಾಗೆ ಇದರಲ್ಲಿ ಶಿಕ್ಷಕರ ಪಾತ್ರ ಏನು, ಪೋಷಕರ ಪಾತ್ರ ಏನು, ಸರ್ಕಾರದ ಪಾತ್ರ ಏನು, ಹಾಗೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ ಅವರ ಪಾತ್ರ ಏನು, ಮೊಬೈಲ್ ಡಿವೈಸ್ ಅಥವಾ ಬೇರೆ ಯಾವುದೇ ಸೆಕ್ಯೂರಿಟಿ ಡಿವೈಸಸ್ ಇದರ ಮ್ಯಾನುಫ್ಯಾಕ್ಚರಿಂಗ್ ಕಮಿಟಿಗಳು ಯಾವುದೇ ಆರ್ಗನೈಸೇಷನ್ಸ್ ಏನಿದೆ ಅವರ ಪಾತ್ರ ಏನು, ಇದೆಲ್ಲವನ್ನ ಮೊದಲನೇದಾಗಿ ಇವರು ಪೇಪರ್ ಮೇಲೆ ತೀರ್ಮಾನ ಮಾಡಬೇಕಾಗತ್ತೆ, ಅಪ್ರೂವಲ್ಸ್ನ ತಗೊಳ್ಬೇಕಾಗತ್ತೆ. ಅದಾದ ಮೇಲೆ ಎಕ್ಸಿಕ್ಯೂಷನ್ ಹೇಗೆ ಮಾಡ್ತೀವಿ ಅಂತ ರೆಡಿ ಮಾಡ್ಕೋಬೇಕಾಗತ್ತೆ. ಇದರ ಜೊತೆಗೆ ಟೆಸ್ಟ್ ಬೆಡ್ ಅಂತ ಕರಿತೀವಿ ನಾವು, ಟೆಸ್ಟ್ ಬೆಡ್ನ ಮಾಡಿ ರಿಪೋರ್ಟ್ ತಗೊಳ್ಬೇಕಾಗತ್ತೆ. ಪ್ರೋಸ್ ಆ್ಯಂಡ್ ಕಾನ್ಸ್ ಏನಿದೆ ಅದನ್ನು ಕರೆಕ್ಷನ್ಸು, ಗ್ಯಾಪ್ ಅನಾಲಿಸಿಸ್ ಮಾಡಿ ಆ ಗ್ಯಾಪ್ ಫಿಲ್ಲಿಂಗ್ ಏನು ಮಾಡ್ತೀವಿ, ಇದೆಲ್ಲ ಮುಗಿದ ಮೇಲೆ ಇದರ ಎಕ್ಸಿಕ್ಯೂಷನ್. ಅಂದರೆ ಇದಕ್ಕೆ ಸುಮಾರು ನಮಗೆ ಟೈಮು ಬೇಕಿದೆ. ಆ ಟೈಮಿನ ತಯಾರಿ ಯಾವತ್ತಿಂದ ಶುರುವಾಗುತ್ತೆ, ಆ ಟೈಮು ಟೆಸ್ಟ್ ಟೈಮ್ ಏನಿದೆ ಅದು ಯಾವಾಗ, ಇದಕ್ಕೆ ಎಕ್ಸಿಕ್ಯೂಷನ್ ಟೈಮ್ ಫ್ರೇಮ್ ಏನು, ಇದೆಲ್ಲದರ ಜೊತೆಗೆ ಬಡ್ಜೆಟ್, ಇದಕ್ಕೆ ಅಂತ ಬಡ್ಜೆಟ್ ಬೇಕು, ಆ ಬಡ್ಜೆಟಿನ ವಿಷಯ ಏನು. ಸೊ ಇದೆಲ್ಲದಕ್ಕೂ ಉತ್ತರ ಮೊದಲು ಹುಡುಕೋಬೇಕು, ಅದಾದ ನಂತರ ಇದರ ಎಕ್ಸಿಕ್ಯೂಷನ್ನು. 16 ವರ್ಷದ ಕೆಳಗಿನ ಮಕ್ಕಳಿಗೆ ನಾವು ಸೋಷಿಯಲ್ ನೆಟ್ವರ್ಕನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ನಾವು ವ್ಯತ್ಯಾಸ ತಿಳ್ಕೊಳ್ಬೇಕು.